ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬಾರ್ಡರ್ ಕ್ರೋಶಾ ಕುಚ್ಚ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಹಾಕೋಬೋದು. ಮೈಸೂರು ಸಿಲ್ಕ್ಗೆ, ಕಾಟನ್ ಸಿಲ್ಕ್ಗೆ, ಒಂದು ಸಿಲ್ಕ್ ಸ್ಯಾರೀಸು ಎಲ್ಲ ಥರದಕ್ಕೂ ಚಿಕ್ಕದಾಗಿ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಬಾರ್ಡರ್ ಥರ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಸಿ ಕೂಡ ಐತೆ. ಸ್ಟಾರ್ಟಿಂಗ್ 6 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 ಅಥವಾ 11 ಯಾವ್ದಾದ್ರು ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗ್ ಗಂಟು ಹಾಕಿ ಆ ಥರ ಬ್ಯಾಲೆನ್ಸ್ ಮಾಡಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟಿಂಗೆ ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿ ಇನ್ನೂ 1 ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಸೊ 2 ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫಸ್ಟು 2 ಚೈನ್ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 2 ಚೈನ್ನ ಹಾಕೋಬೇಕು. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಸೊ ಪಕ್ಕದಲ್ಲೇ ನೋಡಿ, ನಾವೆಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀವಿ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರನ 1 ಮಾಡ್ಕೋತೀನಿ. 1 ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ 2 ಚೈನ್ ಹಾಕ್ಕೊಂಡೆ, ಮತ್ತೆ 1 ಡಬಲ್ ಕ್ರೋಶೆ ಮಾಡಿಕೊಂಡೆ. ಸೊ ಈ ಥರ ಆದಮೇಲೆ ಮತ್ತೆ 2 ಚೈನ್ಸ್ನ ಹಾಕೋತೀನಿ. 1 ಚೈನ್, 2 ಚೈನ್, 2 ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗ್ 2 ಚೈನ್, ಆಮೇಲೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ 2 ಚೈನು 1 ಡಬಲ್ ಕ್ರೋಶೆ ಏನು ಗ್ಯಾಪ್ ಇರುತ್ತೆ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಆಗುತ್ತೆ ನೀಡಲ್ ಮೇಲೆ, ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ನೋಡಿ, ಇನ್ನೂ ಥ್ರೆಡ್ಸ್ ಆ ಥರ ಕೌಂಟ್ ಜಾಸ್ತಿ ಆಗ್ತಾರೆ, ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಎರಡರಲ್ಲೊಂದು ಆ ಥರ ಮಾಡ್ಕೋಬಾರ್ದು. ಸೊ ಇದನ್ನು ಹಾಗೆ ಇಟ್ಕೋಬೇಕು. ನಮಗೆ ಪಫ್ ಡಿಸೈನ್ ಬೇಕಲ್ವ ಫ್ರೆಂಡ್ಸ್, ಈ ಥರ ನಾನು ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು 5 ಸತಿ ಮಾಡ್ತೀನಿ. ಈ ಥರ 5th ಟೈಮ್ ಆಯಿತು. 5 ಸತಿ ಮಾಡಿದ್ಮೇಲೆ ನೋಡಿ, ಎಲ್ಲ ಇರುತ್ತಲ್ವ ನೀಡಲ್ ಮೇಲೆ, ಎಲ್ಲನೂ ಸೇರಿ ನೀಡಲ್ ಮೇಲೆ ದಾರ ತೊಗೊಂಡು ಈ ಥರ ಎಳ್ಕೋಬೇಕು. ಎಲ್ಲ ದಾರನೂ ಸೇರಿ ಈ ಥರ ಎಳ್ಕೊಂಡು ಒಂದು ಲಾಕ್ ಮಾಡಿಬಿಡಬೇಕು. ನಮಗೆ ಪಫ್ ಡಿಸೈನ್ ಟೈಪ್ ಆಗುತ್ತೆ. ಸೊ ಈ ಥರ ಪಫ್ ಡಿಸೈನ್ ಟೈಪ್ ಆಗುತ್ತೆ ನೋಡಿ. ಸ್ಟಾರ್ಟಿಂಗ್ 2 ಚೈನ್ ಮಾಡಿ ಒಂದು ಕಂಬ ಮಾಡಿ ನಾನು ಪಫ್ ಮಾಡಿದ್ದೀನಿ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ 2 ಚೈನ್ ಎಕ್ಸ್ಟ್ರಾ ಹಾಕ್ಸೋದು, ಆಮೇಲೆಲ್ಲ ಆ ಥರ ಇರಲ್ಲ ಫ್ರೆಂಡ್ಸ್. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿ ಇದರಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ತೊಗೋತಾ ಇದ್ದೀನಿ. ಬೇಕಂದರೆ ಬಿಗ್ಗು ತೊಗೋಬೋದು, ತುಂಬ ಸ್ಮಾಲ್ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಸೈಜ್ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರೆಂಡ್ಸ್ ನೋಡಿ 3 ಚೈನ್ ಹಾಕೋತೀನಿ. ಸೊ 1 ಚೈನ್, 2 ಚೈನ್, 3 ಚೈನ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋತೀನಿ. 3 ಚೈನ್ ಹಾಕಿ ಬಟ್ಟೆನ ಒಂಚೂರು ತಿರುಗಿಸ್ಕೋತೀನಿ ಫ್ರೆಂಡ್ಸ್, ಸ್ವಲ್ಪ. ಯಾಕಂದರೆ ಜಸ್ಟ್ ಆ 3 ಚೈನ್ ಲಾಕ್ ಮಾಡಬೇಕು. ಈ ಪಫ್ ಏನಿದೆ, ನಾವು 2 ಚೈನ್ ಹಾಕಿರ್ತೀವಲ್ಲ ಸ್ಟಾರ್ಟಿಂಗು, ಅಲ್ಲಿ ಗ್ಯಾಪ್ ಇರುತ್ತೆ ಮೇಲೆಗಡೆ. ಸೊ ಹೋಲ್ ಗ್ಯಾಪ್ ಗೊತ್ತಾಗುತ್ತೆ ನಿಮಗೆ, ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ ಪಫ್ಫು ಮೇಲೆಗಡೆ. ಸೊ ಹೋಲ್ ಗ್ಯಾಪ್ ಗೊತ್ತಾಗುತ್ತೆ, ಅಲ್ಲಿ ಲಾಕ್ ಮಾಡ್ಕೊತೀನಿ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತೀನಿ. ಬೀಡ್ ಹಾಕಿ 3 ಚೈನ್ ಹಾಕಿ ಬ್ಯಾಕ್ ಸೈಡ್ ತಿರುಗಿಸಿ ಪಫ್ಗೆ ಲಾಕ್ ಮಾಡ್ತೀನಿ. ಸೊ ಮತ್ತು ಫ್ರಂಟ್ ಸೈಡ್ ಟರ್ನ್ ಮಾಡಿ 3 ಚೈನ್ನ ಹಾಕೋತಾ ಇದ್ದೀನಿ. ಸೊ 3 ಚೈನ್ ಹಾಕಿಬಿಟ್ಟು ನಾವೇನು ಬ್ಯಾಕ್ ಸೈಡಿಂದ 3 ಚೈನ್ ಲಾಕ್ ಮಾಡಿದ ಗ್ಯಾಪ್ ಇರುತ್ತಲ್ವ, ಸೊ ನೋಡಿ ಬೀಡ್ ಪಕ್ಕ ಇರೋ ಗ್ಯಾಪ್ಗೆ ನಾನು ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ತೀನಿ. ಜಸ್ಟ್ ಲಾಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. 3 ಚೈನ್ ಹಾಕಬೇಕು, ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಏನು ಬೀಡ್ ಆದಮೇಲೆ 3 ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಲಾಕ್ ಆಗುತ್ತೆ. ನಮಗೆ ಟೈಟ್ ಮಾಡ್ಕೊಳ್ಳೋದು, ನಮಗೆ ಸ್ವಲ್ಪ ಫ್ಲವರ್ ಪೆಟಲ್ಸ್ ಥರ ಯು ಶೇಪಲ್ಲಿ ಬರುತ್ತೆ. ಸೊ ಇನ್ ಕೇಸ್ ನಿಮಗೆ 3 ಚೈನ್ ಈ ಥರ ಇಷ್ಟ ಆಗಿಲ್ಲ ಅಂದರೆ ಬೇಕಂದರೆ ನೀವು ಪಿಕೋ ಕೂಡ ಹಾಕ್ಕೋಬೋದು, ಪಿಕಾಟ್ ಕೂಡ ಹಾಕ್ಕೋಬೋದು. ಒಂದು ಸಿಂಗಲ್ ಕ್ರೋಶೆ ಮಾಡಿ ಪಿಕಾಟ್ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ ಅದು ಸ್ಪೇಸ್ ಜಾಸ್ತಿ ಇಡ್ಸತ್ತೆ ಅಂತ ಜಸ್ಟ್ 3 ಚೈನ್ ಹಾಕಿಬಿಟ್ಟು ಈ 3 ಚೈನ್ ಬೀಡ್ ಪಕ್ಕ ಇರೋ 3 ಚೈನ್ ಏನಿತ್ತು ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. 4 ಟೈಮ್ಸ್ ಈ ಥರ ಮಾಡ್ತೀನಿ ಫ್ರೆಂಡ್ಸ್. 4 ಟೈಮ್ಸ್ 3 ಚೈನ್ ಹಾಕಿ ನಾನು ಲಾಕ್ ಮಾಡಿದ್ದೀನಿ. ಸೊ ಪಿಕಾಟ್ಸ್ ಕೂಡ ಹಾಕ್ಕೋಬೋದು. ಅದು ಕಂಪ್ಲೀಟ್ ಆದ ತಕ್ಷಣ ನೀಡಲ್ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೊಳ್ತೀನಿ. ನೋಡಿ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಬಟ್ಟೆಗೆ ಅಂದರೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಒಂದು ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಬರ್ತೀನಿ. 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆಗುತ್ತೆ. ಸೊ ಡಬಲ್ ಕ್ರೋಶೆ ಆಗಿದ ತಕ್ಷಣ 2 ಚೈನ್ಸ್ನ ಮಾಡ್ತೀನಿ. ಈ 2 ಚೈನ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೋಡಿ ಇಲ್ಲಿ ಕಂಬದ ಕೆಳಗಡೆ ಹಿಂದೆ ಎಷ್ಟು ಗ್ಯಾಪ್ ಇರುತ್ತಲ್ವ, ಈಸಿಯಾಗಿ ನೀಡಲ್ನ ಹಾಕಿ ದಾರ ಅಂತಂದು ಹಾಗೆ ಇಟ್ಕೋಬೇಕು.
ಇನ್ನೂ ಒನ್ ಟೈಮ್ ಅದೇ ಥರ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಸೊ 5 ಟೈಮ್ಸ್ ಈ ರೀತಿ ಮಾಡ್ತೀನಿ. 5 ಟೈಮ್ಸ್, 2 ಟೈಮ್ಸ್ ಆಯಿತು. 3rd ಟೈಮು ಇನ್ನೂ 1 ಟೈಮು ನೋಡಿ, ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಎಲ್ಲ ಗ್ಯಾಪ್ಗೂ ನಾನು ಒಂದೇ ಸತಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಪಿಕಾಟ್ ಆಗುತ್ತೆ ನಮಗೆ. ಪಿಕಾಟ್ ಆಗಿದ ತಕ್ಷಣ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಅದು ಮೀಡಿಯಮ್ ಸೈಜ್ ಬೀಡು. ಸೊ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್, 1 ಚೈನ್, 2 ಚೈನ್, 3 ಚೈನ್ ಮಾಡೋಣ. 3 ಚೈನ್ ಮಾಡಿಬಿಟ್ಟು ಸ್ವಲ್ಪ ಟರ್ನ್ ಮಾಡಿ, ಪಿಕಾಟ್ ಅಷ್ಟೇ ಟರ್ನ್ ಮಾಡಿ. ಪಿಕಾಟ್ ಮೇಲೆ 2 ಚೈನ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ನಾವು ಸ್ಟಾರ್ಟಿಂಗ್ ಹಾಕಿರ್ತೀವಲ್ಲ ಅದೇ ಬಂದಿರುತ್ತೆ. ಆಗ ಹೋಲ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ, ಪಿಕಾಟ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ, ಮತ್ತು ಟರ್ನ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ ಮಾಡ್ಕೋಬೇಕು. ಮತ್ತು ಡೈರೆಕ್ಟಾಗಿ 3 ಚೈನ್ ಮಾಡಿಕೊಂಡು ನಾವೇನು ಬೀಡ್ ಪಕ್ಕ 3 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅದ್ರ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಇದನ್ನು 4 ಟೈಮ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. 1 ಟೈಮ್ ಆಯಿತು. 3 ಚೈನ್ ಮಾಡಬೇಕು, ಆ ಸೇಮ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸಿಲ್ಲ ಫ್ರೆಂಡ್ಸ್, ಇದು ಬರೀ ಜಸ್ಟ್ ಬಾರ್ಡರ್ ಡಿಸೈನು, ನ್ಯೂ ಡಿಸೈನು ಟ್ರೈ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿದ್ಮೇಲಂತೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನಿಮಗೆ. ಸೊ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿ ಆಯಿತು. 4 ಟೈಮ್ಸ್ ಆಯಿತು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೋಡಿ, ನೀಡಲ್ ಮೇಲೆ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು 3 ದಾರ ಇರುತ್ತಲ್ವ, 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆಯಿತು. ಮತ್ತು 3 ಚೈನ್, ಡಬಲ್ ಕ್ರೋಶೆ ಆಗಿದ ತಕ್ಷಣ 2 ಚೈನ್ ಮಾಡ್ಕೋಬೇಕು, ಪಫ್ ಮಾಡ್ಕೋಬೇಕಲ್ಲ. ಸೊ 2 ಚೈನ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಡಬಲ್ ಕ್ರೋಶೆ ಒಳಗಡೆ ಕೆಳಗಡೆ. ಸೊ ನೀಡಲ್ಲಿ ಹಾಕಿ ದಾರನ ತೊಗೊಬಂದು ಹಾಗೆ ಇಟ್ಕೋಬೇಕು. ಅದನ್ನು 5 ಟೈಮ್ಸ್ ಮಾಡಿಕೊಂಡು ಪಫ್ ಮಾಡ್ಕೋತೀನಿ ನಾನು. 4th ಟೈಮ್, 5th ಟೈಮ್. 5 ಟೈಮ್ಸ್ ಆದಮೇಲೆ ನೋಡಿ, ಎಲ್ಲ ಸೇರಿ ಒಂದು ಸತಿ ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ಬಿಗ್ ಸೈಜ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದೇನು ಪಫ್ ಪಕ್ಕ ಬಿಗ್ ಸೈಜ್ ಕೂಡ ಚೆನ್ನಾಗಿ ಕಾಣುತ್ತೆ. ಈ ಥರ ಮೀಡಿಯಮ್ ಸೈಜ್ ಕೂಡ ಚೆನ್ನಾಗಿ ಕಾಣುತ್ತೆ. ತೀರಾ ಸ್ಮಾಲ್ ಬೇಡ ಅಂತೀನಿ. ಸೊ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ 3 ಚೈನ್ ಮಾಡಿ, ಪಫ್ ಮೇಲೆ 2 ಚೈನ್ದು ಲೇಯರ್ ಇರುತ್ತೆ. ಸೊ ಟಾಪ್ ಲೇಯರು ಅದ್ರ ಒಳಗಡೆ ನೀರಲ್ಲಿ ಹಾಕಿ ದಾರನ ತೊಗೊಬಂದು ಅಲ್ಲಿ ಹೋಲ್ ಗ್ಯಾಪ್ ಕೂಡ ಇರುತ್ತೆ, ಲಾಕ್ ಮಾಡ್ಕೊತೀನಿ. ಸೊ ಮತ್ತೆ ಟರ್ನ್ ಮಾಡಿಕೊಂಡು ಜಸ್ಟ್ 3 ಚೈನ್ ಹಾಕಿದ್ದು ಲಾಕ್ ಮಾಡ್ಕೊಳ್ಳೋದು, 3 ಚೈನ್ ಹಾಕೋದು ಲಾಕ್ ಮಾಡ್ಕೊಳ್ಳೋದು. 4 ಟೈಮ್ಸ್ ಅದೇ ರೀತಿ ಮಾಡ್ತೀನಿ. ನಮಗೆ ಚಿಕ್ಕದಾಗೆ ಒಂಥರ ಫ್ಲವರ್ ಪೆಟಲ್ಸ್ ಥರ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಫಸ್ಟ್ ಪಫ್ ಹಾಕೋದು ಮತ್ತು ಬೀಡಿಗೆ ಅರೌಂಡು ನಾವು ಫ್ಲವರ್ ಪೆಟಲ್ಸ್ ಥರ ಬರೋ ಥರ ಮಾಡೋದು. ಇವನ್ ನೀವು 3 ಚೈನ್ ಇದು ಬೇಡ ಅಂದರೆ ಇನ್ನೂ ಡೀಟೇಲಿಂಗ್ ಆಗಬೇಕಂದ್ರೆ ಪೀಕೋ ಹಾಕ್ಕೋಬೋದು. ಪೀಕಾಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಿನ್ನು ಟೈಮ್ ತೊಗೊಳತ್ತೆ ಫ್ರೆಂಡ್ಸ್, ಇದಕ್ಕಿಂತ ಇನ್ನೊಂಚೂರು ಟೈಮ್ ತೊಗೊಳತ್ತೆ. ಸೊ ಓವರಾಲ್ ಫಿನಿಶ್ ಆದಮೇಲೆ ತುಂಬ ಲುಕ್ಕಾಗಿ ಕಾಣುತ್ತೆ. ನಿಮಗೆ ಯಾವ ರೀತಿ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ಅಷ್ಟು ನೀಟಾಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಜಸ್ಟ್ ಬಾರ್ಡರ್ ಡಿಸೈನ್ ಬೇಕಂತ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಜಸ್ಟ್ ಬಾರ್ಡರ್ ಡಿಸೈನ್ ಅಂದರೆ ವಿತೌಟ್ ಕುಚ್ಚು ಡಿಸೈನ್ಸು, ಕುಚ್ಚು ಹಾಕ್ಸ್ಕೊಂಡಿದ್ದೆಲ್ಲ ಆದಮೇಲೆ ವಿತೌಟ್ ಕುಚ್ಚು ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಲೇಸ್ ಅಟ್ಯಾಚ್ ಮಾಡ್ದಂಗೆ ಇರುತ್ತೆ ನಿಮಗೆ. ಸೊ ಇದನ್ನು ಬ್ಲೌಸಿಗೆ ಕೂಡ ಹಾಕೋಬೋದು ಫ್ರೆಂಡ್ಸ್, ಸ್ಲೀವ್ಸಿಗೆ, ಬ್ಯಾಕ್ ಸೈಡಿಗೆ, ಇಲ್ಲ ದುಪ್ಪಾಟಸಕ್ಕೆ ಕೂಡ ನೀವು ಟ್ರೈ ಮಾಡ್ಬೋದು. ಈ ರೀತಿ ಕಾಣಿಸುತ್ತೆ. ಒಂದಷ್ಟು ಉದ್ದ ಹಾಕಿದ್ಮೇಲೆ ಇದ್ರ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್. ನೀವು 1-2 ಹಾಕಿದ್ಮೇಲೆ ಅಷ್ಟು ನಿಮ್ಗೆ ಗೊತ್ತಾಗಲ್ಲ. ಒಂದು ಸ್ವಲ್ಪ ಲೆಂತ್ ಹಾಕಿದ್ರೆ ನಿಮಗೆ ಡಿಸೈನ್ ತುಂಬ ಇಷ್ಟ ಆಗುತ್ತೆ. ಬೇಕಂದರೆ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ಡಿಸೈನು, ಇದನ್ನು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗಬೇಕು. ಇಲ್ಲೆಲ್ಲೂ ಕುಚ್ಚು ಕಟ್ಟೋಕ್ಕೆ ನಾನು ಪ್ಲೇಸ್ ಮಾಡಿಲ್ಲ. ಇವನ್ ಕುಚ್ಚು ಕಟ್ಟೋಕ್ಕೆ ಪ್ಲೇಸ್ ಬೇಕಂದರೆ ನೀವು ಮಾಡ್ಕೋಬೋದು, ಬಟ್ ಇದು ವಿತೌಟ್ ಕುಚ್ಚು ಡಿಸೈನ್ ಇರಲಿ ಅಂತಲೇ ಮಾಡಿರೋದು. ತುಂಬ ನೀಟಾಗಿ ಬರುತ್ತೆ. ಪಫ್ಗೆ ಕೆಳಗಡೆ ಫ್ಲವರ್ ಪೆಟಲ್ಸ್ ಥರ ಬರುತ್ತೆ. ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಫೈನಲ್ ಲುಕ್ ಆದಮೇಲೆ ಇದ್ರದ್ದು ಲುಕ್ಕು ಗೊತ್ತಾಗೋದು. ಅಂದರೆ ಫೈನಲ್ ಒಂದಷ್ಟು
ಲೆಂತ್ ಹಾಕಿದ್ರೇ ನಿಮಗೆ ಲುಕ್ ಗೊತ್ತಾಗೋದು, 1-2 ಮಾಡಿದ್ರೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 400 to 450 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ನೋಡಿಕೊಂಡು ಮಾಡ್ಕೊಳ್ಬೋದು. ಇದೆಲ್ಲ ವರ್ಕ್ ಇರುತ್ತೆ, ನಿಮಗೆ ವರ್ಕ್ ಫಿನಿಶಿಂಗ್ ಆದಮೇಲೆ ಅದ್ರ ಲುಕ್ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಈ ಥರದ್ದೆಲ್ಲ. ಸೊ ಟ್ರೈ ಮಾಡಿ. ಕಾಟನ್ ಸಿಲ್ಕ್ಸ್ಗೆ, ಮೈಸೂರು ಸಿಲ್ಕ್ಗಂತೂ ಪಕ್ಕ ತುಂಬ ಚೆನ್ನಾಗಿ ಬರುತ್ತೆ. ವಿತೌಟ್ ಕುಚ್ಚು ಡಿಸೈನ್ ಚೆನ್ನಾಗಿರುತ್ತೆ ಮೈಸೂರು ಸಿಲ್ಕ್ಗೆ. ಅಲ್ಲಲ್ಲಿ ಬೇಕಂದರೆ ಒಂದೊಂದು ಹ್ಯಾಂಗಿಂಗ್ ಬೀಡ್ಸ್ ಕೂಡ ನೀವು ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.